ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಬಳಿ ಬೆಂಕಿ ದುರಂತ ಸಂಭವಿಸಿದೆ. ಸಿದ್ದರಾಮಯ್ಯ ನಿವಾಸದ ಬಳಿಯೇ ಕಾರಿಗೆ ಬೆಂಕಿ ಹೊತ್ಕೊಂಡಿದೆ. ಏಕಾಏಕಿ ಧಗಧಗನೆ ಕಾರು ಹೊತ್ತಿ ಉರಿದಂತಹ ಘಟನೆ ಜರುಗಿದೆ. ಸಿಎಂ ಸಿದ್ದರಾಮಯ್ಯ ನಿವಾಸದ ಬಳಿ ಬೆಂಕಿ ದುರಂತ ಸಂಭವಿಸಿದೆ. ಸಿದ್ದರಾಮಯ್ಯ ನಿವಾಸದ ಬಳಿಯೇ ಕಾರಿಗೆ ಬೆಂಕಿ ಹೊತ್ಕೊಂಡಿದೆ. ಏಕಾಏಕಿ ಧಗಧಗನೆ ಹೊತ್ತಿ ಉರಿದಿದೆ ಕಾರು. ಈ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆಯಲ್ಲ, ಆ ಸಂದರ್ಭದಲ್ಲಿ ಗಾಡಿಯನ್ನ ನಿಲ್ಲಿಸಿದ್ರು, ಒಳಗಡೆ ಹೋಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಏಕಾಏಕಿ ಕಾರು ಹೊತ್ತಿ ಉರಿದಿದ್ದಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ. ಬೆಂಕಿಯನ್ನು ಆರಿಸುವುದಕ್ಕೆ ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಹರಸಾಹಸವನ್ನೇ ಪಟ್ಟಿದ್ದಾರೆ. ಕಾರಿಗೆ ಬೆಂಕಿ ಬಿದ್ದಿರುವುದಕ್ಕೆ ನಿಖರ ಕಾರಣ ಏನು ಅಂತ ಹೇಳಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಅದೇ ಈ ಬೆಂಕಿ ಹೊತ್ಕೊಳ್ತಾ ಎಂಜಿನ್ನಲ್ಲಿ ಏನಾದರೂ ಸಮಸ್ಯೆಯಾಗಿತ್ತಾ? ಈ ಕಾರಿನ ಓನರ್ ಯಾರು? ಕಾರಿನ ಓನರ್ ಅಲ್ಲಿ ಈ ಕಾರನ್ನು ನಿಲ್ಲಿಸಿ ಎಲ್ಲಿ ಹೋಗಿದ್ರು? ಯಾಕಾಗಿ ಅಲ್ಲಿ ಕಾರನ್ನು ನಿಲ್ಲಿಸಿದ್ರು? ಎಷ್ಟು ಗಂಟೆಯಿಂದ ಆ ಕಾರ್ ಅಲ್ಲೇ ನಿಂತಿತ್ತು? ಹೀಗೆ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳೋದು ಕಾರಣ ಏನು? ಹಲವಾರು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿಯವರು ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸೋದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಇಡೀ ಕಾರು ಕಂಪ್ಲೀಟ್ ಆಗಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಸಿಎಂ ಕಾವೇರಿ ನಿವಾಸದ ಬಳಿ ಆಗಿರುವಂತಹ ದುರಂತ ಇದು. ಧಗಧಗನೆ ಯಾವ ರೀತಿಯಾಗಿ ಹೊತ್ತಿ ಉರಿತಾ ಇದೆ ಕಾರು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಬೆಂಕಿಯ ಕೆನ್ನಾಲಿಗೆ ಇಡೀ ಕಂಪ್ಲೀಟ್ ಕಾರನ್ನು ಆವರಿಸ್ಕೊಂಡಿದೆ. ದಟ್ಟ ಹೊಗೆ ಕೂಡ ಬಾನಂಗಳಕ್ಕೆ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಏಕಾಏಕಿ ಹೊತ್ಕೊಳ್ತಾ ಈ ಕಾರು ಎಂಜಿನ್ನಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿ ಈ ರೀತಿಯಾಗಿ ಘಟನೆ ಸಂಭವಿಸ್ತಾ, ಅಥವಾ ಯಾರಾದರೂ ಕಿಡಿಗೇಡಿಗಳು ಬೆಂಕಿಯನ್ನು ಹೊತ್ತಿಸುವಂತಹ ಕೆಲಸವನ್ನು ಮಾಡಿದ್ರಾ ಅನ್ನುವಂತಹ ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಕಾದ್ ನೋಡೋಣ ಏನಾಯಿತು, ಯಾಕಾಗಿ ಈ ರೀತಿಯಾಗಿ ಬೆಂಕಿ ಹೊತ್ಕೊಳ್ತು ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಎಷ್ಟು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು? ಯಾರ ಕಾರ್ ಇದು? ಕಾರಿನ ಓನರ್ ಯಾರು? ಕಾರನ್ನ ನಿಲ್ಸಿ ಎಲ್ಲಿ ಹೋಗಿದ್ರು? ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿ. ರಮ್ಯಾ, ಏನು ಬಳ್ಳಾರಿ ರಸ್ತೆಯಲ್ಲಿ ಇರ್ತಕ್ಕಂಥ ವಿಂಡ್ಸರ್ ಮ್ಯಾನರ್ ಫ್ಲೈಓವರ್ ಏನಿದೆ, ಅದು ಸರ್ವಿಸ್ ರಸ್ತೆಯಲ್ಲಿ ಒಂದು ಫಿಯಟ್ ಕಾರ್ಗೆ ಬೆಂಕಿ ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಅವರು ಏನು ವಿಧಾನಸೌಧ ಮಾರ್ಗವಾಗಿ ಸಿಎಂ ಮನೆ ಕಡೆ ಬಂದು ಆ ಸರ್ವಿಸ್ ರಸ್ತೆ ಏನು ವಿಂಡ್ಸರ್ ಮ್ಯಾನರ್ ಅಂಡರ್ ಪಾಸ್ ಏನಿದೆ ಅಲ್ಲಿನ ಒಂದು ಸರ್ವಿಸ್ ರಸ್ತೆಯಲ್ಲಿ ಪಾರ್ಕ್ ಮಾಡ್ತಕ್ಕಂಥ ಸಂದರ್ಭ ಏಕಾಏಕಿ ಇಂಜಿನ್ ಭಾಗದಲ್ಲಿ ಹೊಗೆ ಕಾಣಿಸ್ಕೊಂಡಿತ್ತು. ಕೂಡಲೇ ಅಲ್ಲಿಂದ ಚಾಲಕರು ಮತ್ತೆ ಕಾರಿನಲ್ಲಿದ್ದಂತ ಪ್ರಯಾಣಿಕರು ಇಳಿದು ಹೊರಗಡೆ ಬರ್ತಾರೆ. ಇಳಿದು ಹೊರಗಡೆ ಬಂದ ಕೆಲವೇ ಸೆಕೆಂಡ್ಗಳಲ್ಲಿ ಆ ಕಾರಿನ ಇಂಜಿನ್ ಬಳಿ ಕಾಣಿಸ್ಕೊಂಡಂತ ಬೆಂಕಿ ಇಡೀ ಕಾರನ್ನ ಆವರಿಸಿ ಈಗ ಸುಟ್ಟು ಕರಕಲನ್ನಾಗಿ ಮಾಡಿರ್ತಕ್ಕಂಥದ್ದು. ಆ ಘಟನೆಯನ್ನ ನೋಡಿದಂತ ಅಲ್ಲಿನ ಸ್ಥಳೀಯರು ಜೊತೆಗೆ ವಿಂಡ್ಸರ್ ಮ್ಯಾನರ್ ಹೋಟೆಲ್ನ ಸೆಕ್ಯೂರಿಟಿಗಳು ತಮ್ಮ ಹೋಟೆಲ್ ಬಳಿ ಏನು ಅಗ್ನಿಶಾಮಕ ಒಂದು ಸಲಕರಣೆಗಳೇನಿರ್ತವೆ, ನಿಯಂತ್ರಿಸುವಂತ ಸಲಕರಣೆಗಳಿರ್ತವೆ, ಅದರ ಮುಖಾಂತರ ನೀರನ್ನು ಹಾಯಿಸೋ ಮುಖಾಂತರ ಏನು ಕಾರಿಗೆ ಬೆಂಕಿ ಬಿದ್ದಿತ್ತು ಅದು ಒತ್ತಿ ಉರಿತದಂತ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಏನು ಆ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಹೈಗ್ರೌಂಡ್ ಪೊಲೀಸರು ಕಾರಿಗೆ ಯಾವ ರೀತಿ ಬೆಂಕಿ ಬಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಕಾರಿನ ಮಾಲೀಕರು ಸಹ ಅಲ್ಲಿ ಕಾರನ್ನ ನಿಲ್ಲಿಸಿ ಹೋಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ಅದು ಯಾರು, ಎಲ್ಲಿಗೆ ಹೋಗ್ತಾ ಇದ್ರು, ಜೊತೆಗೆ ಏಕಾಏಕಿ ಅದರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋ ಮುಖಾಂತರ ಹೊತ್ಕೊಂತ ಅಥವಾ ಬೇರೆ ಏನಾದ್ರು ಅಗ್ನಿ ಹೊತ್ಕೊಳ್ಳೋದು ಅಂದ್ರೆ ಬೆಂಕಿ ಕಾಣಿಸ್ಕೊಳ್ಳುವಂತ ಏನಂತಾರೆ ಹೈಲಿ ಇನ್ಫ್ಲಾಮೇಬಲ್ ವಸ್ತುಗಳು ಏನಾದ್ರು ಇಟ್ಟಿದ್ರ ಅಂದ್ರೆ ಲೂಸ್ ಅಂದ್ರೆ ಪೆಟ್ರೋಲ್ ಇರ್ಬೋದು ಅಥವಾ ಸಿಗರೇಟ್ ಏನಾದ್ರು ಬಿಟ್ಟು ಬಿಸಾಕಿರ್ತಕ್ಕಂಥದ್ದು, ಈ ರೀತಿಯಾಗಿ ಏನಾದ್ರು ಮಾಡಿದ್ರ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಒಟ್ಟಾರೆ ಅಲ್ಲಿ ಏನು ಈ ಒಂದು ಘಟನೆ ನಡೀತು ಅದನ್ನ ನಂದಿಸುವಂತ ಕೆಲಸ ನಡೀತು. ಆ ಸಂದರ್ಭದಲ್ಲಿ ಕೆಲ ಕಾಲ ಆ ಬಳ್ಳಾರಿ ರಸ್ತೆ ಸಿಎಂ ಮನೆ ಮುಂದೆ ಸಂಚಾರ ದಟ್ಟಣೆ ಹೆಚ್ಚಾಗಿತ್ತು. ಸ್ಥಳಕ್ಕೆ ಬಂದಂತ ಹೈಗ್ರೌಂಡ್ ಸಂಚಾರಿ ಪೊಲೀಸರು ಸಹ
ಆ ಕಾರನ್ನ ರೈಟ್, ಥ್ಯಾಂಕ್ ಯು ಬೆಂಕಿ ತಮ್ಮೆಲ್ಲ ಸುಟ್ಟು ಮಾಹಿತಿಗಾಗಿ ಮಂಜುನಾಥ್.